ನಾನು ಪ್ರವೀಣ್ ಹೆಬ್ಗೋಳಿ, ಪ್ರಗತಿಪರ ನಿಸರ್ಗ ಕೃಷಿಕರು, ಮಳವಳ್ಳಿ ಪಂಚಾಯತ್, ಕುಂದಾಪುರ ತಾಲೂಕು, ಉಡುಪಿ ಜಿಲ್ಲೆ. ಇವತ್ತು ನಾನು ರಾಘವೇಂದ್ರ ನಾಯ್ಕ್, ಜಡ್ಡಿನ ಬೈಲು, ಅಮಸ್ವೇಲ್ ಗ್ರಾಮ, ಪಶ್ಚಿಮ ಘಟ್ಟದ ತಪ್ಪಲಿನಲ್ಲಿರೋ ಸುಂದರ ಗದ್ದೆ ಮತ್ತು ತೋಟ ಎಲ್ಲ ಮಾಡಿದೆ. ಇವರು ಉತ್ತಮ ಪ್ರಗತಿಪರ ರೈತರು. ಇವರು ಒಂದು ಪ್ರಜ್ಞಾವಂತ ರೈತರು. ಇವರ ಗದ್ದೆಗೆ ಬಂದಿದ್ದೆ. ಸುಗ್ಗಿ ಮಾಡಿರೋರು ಮಳೆಯಿಂದ ಕೊಯ್ಕಾತಿಲ್ಲ ಅಂತ ಹೇಳಿದ್ರು. ಎಂತ ಸಮಸ್ಯೆ ಇತ್ತು ಅಂತ ಅವ್ರ ಬಾಯಿಂದ ಕೇಂಬ. ರಾಘವೇಂದ್ರ ಅವರೇ, ನೀವು ಕಾತಿ ಮಾಡ್ರೆ ಕೊಯ್ಕೆ ಸಮಸ್ಯೆ ತುಂಬಾ ಇತ್ತು, ಗೊತ್ತಿತ್ತು. ಹೌದು. ಅದ್ರ ಬಗ್ಗೆ ಒಂಚೂರು ಹೇಳಿ. ಆಮೇಲೆ ಸುಗ್ಗಿ ಮಾಡಿದಾಗ ನಿನ್ನ ಅನುಭವ ಹೆಂಗೆ ಅಂತ ಹೇಳಿ ಒಂಚೂರು. ಕಾತಿ ಮಾಡ್ರು ನವೆಂಬರ್ ಡಿಸೆಂಬರ್ ಎಂಡರಿ ಮಳೆ ಬಿಡುದಿಲ್ಲ, ಕೊಯ್ಕಾತಿಲ್ಲ. ಮತ್ತೆ ಸುಗ್ಗಿ ಮಾಡ್ರು ಸೇಮ್ ಅದೇ ಸೇಮ್. ಈಗ ನಮ್ದು ಕಟಾವಿ ಬಂದು ಒಂದ್ ವಾರ ಐತೆ, ಒಂದ್ ವಾರದ ಇಚ್ಚಿ ಮಳೆ ಬತ್ತೆ ಐತೆ. ಈ ರೀತಿ ಸಂಪೂರ್ಣ ಬಿದ್ದು ನೆಲಕ್ಕೆ ಹಿಡ್ದಿತ್ತು. ಮಿಷಿನರ್ ಬಂದ್ರೆ ಕೊಯ್ಕಾತಿಲ್ಲ, ಒಂದ್ ವಾರ ಹೊಯ್ಲಿ ಅಂತ ಇದ್ರು. ಒಂದ್ ವಾರ ನಮ್ ಸಂಪೂರ್ಣ ಎಂತದ್ದು ಸಿಕ್ಕುದಿಲ್ಲ. ಇದ್ರೆ ಮಾಡೋದ್ ಖರ್ಚು ಐತೆ, ಹುಟ್ಟುದಿಲ್ಲ. ಈ ಸಾಗುವಳಿ ಮಾಡೋದಂದ್ರೆ ಅಷ್ಟು ಭಾರಿ ಕಷ್ಟ. ರಾಘವೇಂದ್ರ ಅವರೇ, ಎಲ್ಲ ರೈತರಿಗೆ ಸಬ್ಸಿಡಿ ಕೊಡ್ತಾರಲ್ಲ. ಸಬ್ಸಿಡಿ ಅಂತ ಕೊಡುದಿಲ್ಲ ಅವ್ರು, ಒಟ್ಟು ಹೇಳುದಷ್ಟೇ. ಸಬ್ಸಿಡಿ ನಮಗಂತೂ ಇನ್ನು ಇಷ್ಟು ದಿನದವರೆಗೆ ಅಂತದ್ದು ಸಿಕ್ಕದಿಲ್ಲ. ರಾಘವೇಂದ್ರ ಅವರೇ, ಕೆಲವರೆಲ್ಲ ಹೇಳ್ತಾರ ಪ್ಯಾಟಿ ಬದ ಯಾಕಂದ್ರೆ ರೈತರಿಗೆ ಸಬ್ಸಿಡಿ ಕೊಡ್ತಾರೆ, ಅವ್ರಿಗೆ ಏನ್ ತೊಂದ್ರಿ ಅಂತ ಕೇಂದ್ರ. ಅದ್ರ ಬಗ್ಗೆ ಒಂಚೂರು ನಿಮ್ಮ ಅಭಿಪ್ರಾಯ ಹೇಳಿ. ಸಬ್ಸಿಡಿ ಅಂತ ಕೊಟ್ಟು ಎಂತ ಕತ್ತವ್ರು ಎಲ್ಲ ಒಂದು 10% ಕೊಡುವರು ಸಬ್ಸಿಡಿ. ಕೊಟ್ಟದ್ ಈ ಮಾಡೋದ್ ಖರ್ಚಿಗೆ ಎಲ್ಲ ನಮ್ಗೆ ಇದು ಮಾಡೋದು ಇಡಿಗೆ ಹಾಪತಿಗೆ ಯಾವ 10% ಕೊಟ್ಟದಿರಿ ಎಲ್ಲಿ ಸಾಕಾಗ್ತದೆ. ಅಂದ್ರೆ 100 ರೂಪಾಯಿ ಖರ್ಚು ಮಾಡ್ರೆ 10 ರೂಪಾಯಿ ಸಬ್ಸಿಡಿ ಕೊಡ್ತಾರೆ. ಹೌದು, ಪರಿಹಾರ ಅಂತ ಕೊಡ್ತಾರೆ. ಹೌದು. ಅದು ಇವ ರೈತರ ಹತ್ರ ಡಾಕ್ಯುಮೆಂಟ್ಸ್ ಇತ್ತಾ? ಇಲ್ಲ, ಡಾಕ್ಯುಮೆಂಟ್ಸ್ ಇಲ್ಲ. ನಾವ್ ಯಾರ ಹತ್ರ ಹೇಳಿ ನೀರೆಲ್ಲ ಬೇಕಾದಷ್ಟು ಇತ್ತ ಸುಗ್ಗಿ ಮಾಡೋಕೆ? ಇಲ್ಲ ಸರ್, ಅದ ನೀರ್ ನಮಗೆ ಬಾರಿ ಕಡಿಮೆ. ಈಗ ಕುಯ್ಯುವಾಗ ಬಾರಿ ಉಪದ್ರ ಕೊಟ್ಟಿದ್, ಮಳೆ ಬಂದಿತ್ತು ಅಷ್ಟೇ. ನೀರ್ ಐತಿ ಈಗ. ಅಂದ್ರೆ ಕುಯ್ಯತಿ ನೀರಾಯ್ತು. ಹೌದು, ಮಾಡೋತಿ ಬಾರಿ ಕಷ್ಟ ಇದ್ದಿತ್ತು, ನೀರಿಲ್ಲ. ನಿಮ್ಗೆ ಕಾಡು ಪ್ರಾಣಿ ಸಮಸ್ಯೆ ಅಂತ ಇಲ್ಲ? ಪ್ರಾಣಿಗಳ ತುಂಬಾ ಸಮಸ್ಯೆ ಇತ್ತು ಸರ್. ನಾವು ಹೊಳ್ಳೆಲೆಲ್ಲ ಮನಿ ಕಂಡು ರಾತ್ರಿ 1 ಗಂಟೆ 2 ಗಂಟೆವರೆಗೆ ಕಾದೆ ಇದ್ ಮಾಡುದು. ಇದೇ ಹಳ್ಳಿ ಮನೆ? ಹಳ್ಳಿ ಮನೆಗೆ. ಹೌದು. ರಾಘವೇಂದ್ರ ಅವ್ರೆ, ಈ ಬಿದ್ದದ್ದೆಲ್ಲ ಮಿಷನ್ ಕೊಯ್ಕಾತಿಲ್ಲ. ಹೌದು, ಆತಿಲ್ಲ ಅಂತ ಹೇಳ್ತಾರೆ, ಕರೆಕ್ಟಾ? ಜನ ಹಾಕಿ ಕೊಯ್ದಾರೆ ಹೆಂಗೆ? ನಿಮ್ಮ ಅಭಿಪ್ರಾಯ ಹೆಂಗೆ? ಜನ ಈಗ ನಾವು ಜನ ಸಿಕ್ಕದಿದ್ರು ಒಂದ್ ಪಕ್ಷ, ಜನ ಸಿಕ್ಕುದು ಇಲ್ಲ. ಸಮಸ್ಯೆ ಇತ್ತೆ. ಎಲ್ಲ ಸಿಕ್ಕದಿದ್ರು ನಾವು ಅವರಿಗೆ ನೀವು ಕೊಯ್ಕೊಂಡು ನೀನ್ ಹೇಳುದೇ ಒಳ್ಳೇದು. ಆ ಪರಿಸ್ಥಿತಿ ಅಂದ್ರೆ ನಮ್ಗೆ ಅದರಿಂದ ಅವ್ರು ಜನ. ಸರ್, ನಾನ್ ರೇಡಿಯೋ ಕುಂದಾಪುರ ಸುಮಾರು ಸಲ ಬನ್ನಿ ಅಂತ ಕರೆದೆ, ಯಾಕೆ ಬರ್ಲಿಲ್ಲ ಸರ್ ನೀವು? ಸರ್, ನನಗೀಗ ರೇಡಿಯೋ ಕುಂದಾಪುರಕ್ಕೆ ಅಲ್ಲಿಗೆ ಬಂದ್ರೆ ಒಂದ್ ದಿನದ ಕೆಲಸ ಹಾಳು. ಇಲ್ಲ ನಾವು ಈ ಮನೆ ಬಿಟ್ಟಿಗೆ, ಇಲ್ಲ ಗದ್ದೆ ಬದಿದ್ದು ಮತ್ತೆ ತೋಟ ಎಲ್ಲ ಬಿಟ್ಟಿಗೆ ಇವಾರ ಕಾಡು ಪ್ರಾಣಿ, ಬೇರೆ ಈ ತರ ಪಕ್ಷಿಗಳ ನವಿಲು, ಆ ತರ ಬೇರೆಯವರ ಗಂಟಿಗಳೆಲ್ಲ ಬಂದು ತುಂಬಾ ಹಾಳು ಮಾಡುದು. ಅದು ಬಂದು ನಮ್ಗೆ ಒಂದ್ ದಿನದ ಹಾಳು. ಇಲ್ಲಿ ಒಂದ್ 4 ತಿಂಗಳು ಬಾಳುವಂತದ್ದು ಒಂದ್ ದಿವ್ಸಕ್ಕೆ ಹಾಳಾಗ್ತಿಲ್ಲ, ಭತ್ತ ಅಲ್ಲ. ರೇಡಿಯೋಕ್ಕೆ ಅಂದ್ರೆ ಇಷ್ಟೇ ಅಲ್ಲಿ ಅಂತ ರೇಡಿಯೋ ಕರೆದು ಬರ್ಲೇ ಇಲ್ಲ? ಇಲ್ಲ ಸರ್, ಈಗ ರೇಡಿಯೋ ಎಲ್ಲ ನಾವೆಲ್ಲ ಕೇಳದೇ ಇಲ್ಲ. ರೇಡಿಯೋ ಎಲ್ಲ ನಮ್ಮ ಅಜ್ಜನ ಕಾಲದ್ದಲ್ಲ. ಈಗೆಲ್ಲ ಮೊಬೈಲ್, ಯೂಟ್ಯೂಬ್, ಫೇಸ್ಬುಕ್ ಇದೆಲ್ಲ ಅದೆಲ್ಲ ಯಾರಿಗೆ ಬೇಕದು? ಅದನ್ನ ಯಾರು ಕ್ಯಾಂಬರ್ ಇಲ್ಲ. ಈ ಯೂಟ್ಯೂಬ್ ನಾವು ಇಲ್ಲಿ ತೋಟಕ್ಕೆ ಬಂದ್ ಮಾಡೋದ್ರಿಂದ ಲಾಭ ಅಂತ ಒಂಚೂರು ಹೇಳಿ ಸರ್. ಸರ್, ಈಗ ನಾವು ಎಲ್ಲೋ ಬಂದ್ ಮಾಡೋದಕ್ಕಿಂತಲೂ ನಮ್ಗೆ ನಾವು ಮಾಡೋದಂತ ಕೃಷಿ ತೋಟದಲ್ಲ ಬಂದ್ ಮಾಡೋದಿದ್ರೆ ನಮ್ಮ ಬಾರಿ ಖುಷಿ. ಯಾಕೆಂದ್ರೆ ನೀವು ಮಾಡೋದಂತ ವಿಡಿಯೋ ನಮಗೆ ಇದ್ದದಿದೆ, ನಮ್ಮ ಮುಂದಿನ ಪೀಳಿಗೆ ಮಕ್ಕಳಿಗೆ ಅವರಿಗೆಲ್ಲ ತೋರ್ಸೋಕೆ ಹೇಳೋಕಲ್ಲ. ನಾವು ಮದುವೆ ಮಾಡ್ಕೊಂಡು ಇಲ್ಲ. ಧನ್ಯವಾದಗಳು ರಾಘವೇಂದ್ರ ಅವರೇ, ಇಷ್ಟೊತ್ತು ಟೈಮ್ ಕೊಟ್ಟಿದ್ದಕ್ಕೆ ತುಂಬಾ ಖುಷಿ ಆಯ್ತು.